ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಸಂಡೂರಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕೆಎಸ್ ದಿವಾಕರ್ ಅವರು ಬಿಜೆಪಿ ಪಕ್ಷಕ್ಕೆ ಆಗಮಿಸಿ ಬಿಜೆಪಿ ಕಚೇರಿಯಲ್ಲಿ ಸಮ್ಮಿಲನಗೊಂಡಿದ್ದು ಬಹಳಷ್ಟು ಸಂತಸವನ್ನ ಉಂಟುಮಾಡಿದೆ. ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯ ನಿದ್ದೆಗೆಡಿಸಿದ್ದು ಬಿಜೆಪಿ ಅಭೂತಪೂರ್ವವಾಗಿ ವಿಜಯಶಾಲಿಯಾಗಲಿದೆ ಅಂತ ಪರಿಷತ್ ಸದಸ್ಯ ವೈಎಂ ಸತೀಶ್ ತಿಳಿಸಿದ್ದಾರೆ. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಕೆಎಸ್ ದಿವಾಕರ್ ಹಾಗೂ ಅವರ ಎಲ್ಲ ಮುಖಂಡರಿಗೆ ಬಿಜೆಪಿ ಶಾಲನ್ನ ಹಾಕಿ ಸ್ವಾಗತಿಸಿ ಜಿಲ್ಲೆಯಲ್ಲಿ ಕೆಆರ್ಪಿಪಿ ಪಕ್ಷವು ಬಿಜೆಪಿಯಲ್ಲಿ ವಿಲೀನವಾಗಿದ್ದು ಬಿಜೆಪಿಯ ಗೆಲುವು ಖಚಿತವಾಗಿದೆ. ಇಬ್ಬರ ಭಿನ್ನತೆಯಿಂದ ಹಿಂದೆ ಕಾಂಗ್ರೆಸ್ ಗೆಲ್ಲುವಂತಾಗಿದ್ದು, ಆದರೆ ಈಗ ಅವರ ನಿದ್ದೆಗೆಡಿಸಿದ್ದು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು. ಇನ್ಮೇಲಿಂದ ನಮ್ಮ ಪಾರ್ಟಿ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಇವ್ರನ್ನ ಸೇರಿಸ್ಕೊಂಡು ಪಾರ್ಟಿ ಕಾರ್ಯಕ್ರಮ ಮಾಡಬೇಕು. ಇನ್ನ ಮುಂದೆ ನಮಗೆ ಇವರು ನಮ್ಮ ಪಕ್ಷಕ್ಕೆ ಇವರು ಒಂದು ಬಲ ಆಗ್ತಾರೆ. ಓಕೆ, ಅದಕ್ಕೆ ಈಗ ನನ್ನ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲ ವಿನಂತಿ, ನಮ್ಮ ಮಂಡಲ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು, ಆಫೀಸ್ ಬೇರರ್ಸ್ ಹತ್ರ ಏನ್ ವಿನಂತಿ ಅಂದ್ರೆ, ಇನ್ಮೇಲೆ ಯಾವ್ದಾದ್ರೂ ಕಾರ್ಯಕ್ರಮ ಇರ್ಲಿ ನಮ್ಮ ಪಕ್ಷದ್ದು ದಯವಿಟ್ಟು ದಿವಾಕರ್ ಅವ್ರನ್ನ ಜೋಡಿಸ್ಕೊಂಡು ಮುಂದೆ ಒರೆಸ್ಕೊಂಡು ಹೋಗ್ಬೇಕು. ಓಕೆ, ಈಗ ಇಲ್ಲಿ ಹಿಂದಿದ್ದು ಮಾತಾಡೋದು ಏನ್ ಬೇಡ. ಈಗ ಮುಂದೆ ಈ ಎಂಪಿ ಚುನಾವಣೆ ಮಂಡಲ ಅಧ್ಯಕ್ಷರು ಜಿಟಿ ಪ್ರಭಾವತಿ ದಿವಾಕರ್ ಅವರು ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಹೆಂಗ್ ಮಾಡ್ಬೇಕಂದ್ರೆ, ಇಲ್ಲಿ ಎಂಎಲ್ಎ ಇದ್ದವರು ಈಗ ಕಾಂಗ್ರೆಸ್ ಪರ ಅಭ್ಯರ್ಥಿ ಆಗಿದ್ದಾರೆ ಎಂಪಿ ಕ್ಯಾಂಡಿಡೇಟ್, ಅವರಿಗೆ ನಿದ್ದೆ ಬರ್ದಾಗೆ ಮಾಡ್ಬೇಕು. ನೀವು ಸಂಡೂರಲ್ಲಿ ಮಾಡ್ತೀರಾ? ಇಲ್ಲ, ಅಷ್ಟು ಗಟ್ಟಿಯಾಗಿ ಅಷ್ಟು ಜೋರಾಗಿ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡಬೇಕು. ಅದು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಆಯ್ತು, ಬೂತ್ ಕೆಲಸ ಆಯ್ತು, ಯಾವ್ದಾದ್ರೂ ಆಯ್ತು ಎಲ್ಲ. ಇದಕ್ಕೆ ನಾನು ದಿವಾಕರ್ ಅವರಿಗೆ ಕೂಡ ಇದೇ ಹೇಳೋದು, ನೀವು ಕೂಡ ಅವರಿಗೆ ಮನಸ್ಸಿಗೆ ಶಾಂತಿ ಇಲ್ಲದಾಗ ನೀವು ಕೆಲಸ ಮಾಡಬೇಕು. ಎಲ್ಲರೂ ನೀವು ನಮ್ಮ ನಿಕ್ಕಪ್ ಸಾಹೇಬರು, ಜಿಟಿ ಅವರೆಲ್ಲ ಸೇರಿ ಮಾಡ್ಬೇಕು. ಎಲ್ಲರೂ ನಮ್ಮ ಪಕ್ಷನ ಈ ಸರ, ನಮ್ಮ ಅಭ್ಯರ್ಥಿನ, ನಮ್ಮ ಮೋದಿನ ಈ ಸರ ಗೆಲ್ಸಲೇಬೇಕು. ಬಳ್ಳಾರಿಗೆ ಮಾಡ್ತಿರಲ್ಲ ಎಲ್ಲರೂ. ಈ ಸಂದರ್ಭದಲ್ಲಿ ಕೆಎಸ್ ದಿವಾಕರ್ ಅವರು ಮಾತನಾಡಿ, ನಾನು ಮತ್ತೊಮ್ಮೆ ತವರು ಮನೆಗೆ ಬಂದಂತಾಗಿದೆ. ಆ ಕೆಟ್ಟ ಗಳಿಗೆಯನ್ನ ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಇಡೀ ಸಂಡೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನ ಬಿಜೆಪಿ ಪಕ್ಷಕ್ಕೆ ಕೊಡುವ ಮೂಲಕ ಶ್ರೀರಾಮುಲು ಅವರನ್ನ ಗೆಲ್ಲಿಸುತ್ತೀವಿ. ಯಾವುದೇ ರೀತಿಯಲ್ಲಿ ಭಿನ್ನತೆ, ವೈಮನಸ್ಸು ಇಲ್ಲದೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಬಿಜೆಪಿ ಪಕ್ಷದ ಮೋದಿ ಅವರ ಸಾಧನೆಯನ್ನ ಜನರ ಮುಂದೆ ಇಟ್ಟು ಅತಿ ಹೆಚ್ಚು ಮತವನ್ನ ಪಡೆಯುತ್ತೇವೆ ಎಂದರು. ನನ್ನ ಅಣ್ಣನಾಗಿರ್ತಕ್ಕಂಥ ಡಿ.ಕೆ. ಬಸಪ್ಪಣ್ಣನವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಮುಖಂಡರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಮೊಟ್ಟ ಮೊದಲಾಗಿ ನಮಸ್ಕಾರ ತಿಳಿಸ್ತಾರೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಮನೆಗೆ ಬಂದು ನನ್ನ ಸಂತೋಷ ನನಗೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಅಣ್ಣ ಬಿಜೆಪಿಯಲ್ಲಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಜನಾರ್ದನ್ ರೆಡ್ಡಿ ಸರ್ ಕೂಡ ಪ್ರಸ್ತಾವ ಮಾಡಿದೆ. ಜನಾರ್ದನ್ ರೆಡ್ಡಿ ಸರ್ ಒಂದೇ ಮಾತು ಹೇಳಿದ್ರು, ದಿವಾಕರ್ ಅವರ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ನಾವೆಲ್ಲರೂ ಬಿಜೆಪಿಗೆ ಹೋಗ್ಬೇಕು, ನರೇಂದ್ರ ಮೋದಿ ಕೈಪಾಲ ಪಡಿಸಬೇಕು, ಅಲ್ಲಿ ಶ್ರೀರಾಮ ಗೆಲ್ಲಿಸಬೇಕು ನಾವು ಅಂತೇಳಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ಏನೋ ಕೆಟ್ಟಗಳಿಗೆ ಅದು ನಾನು ಹೋಗಿರ್ಬೋದು. ದಯವಿಟ್ಟು ಹೇಳ್ದಲ್ಲಿ ಯಾರು ಮನಸ್ಸಲ್ಲಿ ಇಟ್ಕೋಬೇಡ್ರು. ನಿಮ್ ಮನೆ ಮಗ, ನಿಮ್ ತಮ್ಮ ಅನ್ಕೊಳ್ರಿ, ಅದೆಲ್ಲ ಮನಸ್ಸಲ್ಲಿ ತೆಗೆದ್ಬಿಟ್ಟು ಯಾವಾಗಿನಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಒಂದು ಕಾರ್ಯಕರ್ತನಾಗಿ ನಿಮ್ ಜೊತೆಗೆ ನಾನಿದ್ದು ಹಗಲು ರಾತ್ರಿ ಕಷ್ಟಪಡೋಣ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಶಾಸಕರು 4 ಸಲ ಎಮ್ಮೆಲ್ಯೆ ಆದ್ರು, ಆದ್ರೆ ಅಭಿವೃದ್ಧಿಯಲ್ಲಿ ಏನಿಲ್ಲ, ಸುಳ್ಳು ಆಶ್ವಾಸನೆ ಕೊಟ್ಟು ಮಾಡ್ಕೊಂಡು ಹೋದ್ರು. ಸ್ವಾಮಿ, ಇವತ್ತು ಹೇಳ್ತಾ ಇದ್ದೀವಿ, ನಮ್ಮ ಮೊನ್ನೆ ಒಡುಗಾಗಿ ಗೆದ್ದಿರ್ಬೋದಾಗ್ಲಿ, ಇವತ್ತೆಲ್ಲರೂ ಒಂದಾಗಿ ಒಟ್ಟಾಗಿದ್ದೀವಿ. ನಿಮ್ ನಿದ್ದೆ ಮಾಡೋದು ಕೂಡ ಕಷ್ಟ ಇವತ್ತಿನ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ನಿಮ್ ಮೇಲೆ ಅಷ್ಟು ಇದ್ಕೊಂಡಿದ್ದಾರೆ. ಇವಾಗ ನಡೆಸ್ತಾರ ಅಸಲಾದ ಮೆಜಾರಿಟಿ ಅಂದ್ರೆ ಇವಾಗ ನಡೆಸ್ತೀವಿ ನಾವು. ನಮ್ಮ ಬಿಜೆಪಿ ಎಷ್ಟು ಬಲ ಇದೆ ಅಂತ ಹೇಳಿ ಇವತ್ತು ನಾವು ನೋಡ್ಸಕ್ಕೆ ಸಿದ್ಧವಾಗಿದ್ದೀವಿ. ಇಡೀ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡ್ ಆದ್ದರಿಂದ ಅದು ಸಂಡೂರು ಕ್ಷೇತ್ರದಲ್ಲಿ ನಾವು ಬಿಜೆಪಿ ತಗೊಂಡು ಬರ್ತೀವಿ. ನರೇಂದ್ರ ಮೋದಿ ಕೈ ಬಲಪಡಿಸ್ತೀವಿ, ಶ್ರೀರಾಮನ ಬಲಪಡಿಸ್ತೀವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಮಹಾರಾಜರ ಹೆಸರು ನಾವು ಗಟ್ಟಿಯಾಗಿ ಇಡೀ ರಾಜ್ಯ ನೋಡ್ಬೇಕು, ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಮಾತುಕೊಡ್ತಾ ಇದ್ದೀವಿ. ಕಾರ್ತಿಕ್ ಗೋಡ್ಪಡೆ ರಾಜ್ಯದಲ್ಲಿ ಕೇಳ್ಬೇಕು, ನಿಮ್ ಕ್ಷೇತ್ರದಲ್ಲಿ ಅಷ್ಟು ನೀರು ಬಂದಿದೆ ಅಂತ ಅರ್ಥ ಕೆಲಸ ನಾವು ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಹೆಸರು ಕೂಡ ನಾವು ಉಳಿಸ್ತೀವಿ ಅಂತ ಹೇಳಿ ಹೇಳ್ತಾ ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ದೊಡ್ಡವರಲ್ಲಿದ್ದೀವಿ, ಅಣ್ಣವ್ರು ಯಾವ ಕಾರ್ಯಕ್ರಮ ಹೋಗ್ಬೇಕಂತೆ
ನಾನು ಯಾವುದೇ ಕಾರ್ಯಕ್ರಮ ನೀವು ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನೀವು ನಾವು ಒಟ್ಟಾಗಿ ಬೂತ್ ಮಟ್ಟದಲ್ಲಿ ಗೊಂದಲ ಆಗ್ದಂಗೆ ಎಲ್ಲರೂ ಜೋಡಿಸ್ಕೊಂಡು ಹೋಗ್ಬೇಕು. ದಯವಿಟ್ಟು ನಾನು ನಮ್ಮವ್ರಿಗೆ ಹೇಳುವಂತೆ ಪ್ರಮುಖತೆ ಅಧ್ಯಕ್ಷರಿಗೆ ಪ್ರತಿ ಕಡೆ ಬೂತ್ ಅಲ್ಲಿ ಕೂಡ ಕಾರ್ಯಕರ್ತರಿದ್ದಾರೆ. KRPP ಇವತ್ತು KRPP ಅಲ್ಲ, ನಾವು ಒಟ್ಟಾಗಿ ಒಂದೇ ಬಿಜೆಪಿ. ಎಲ್ಲರೂ ಗೊಂದಲ ಇದ್ದಾಗ ಬೂತ್ ಮಟ್ಟದಿಂದ ನಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಜೋಡಿಸ್ಕೊಂಡು ಬಂದಾಗಲೇ ಒಂದು ಶಕ್ತಿ ಬರುತ್ತೆ. ನಿಮ್ಮೆಲ್ಲರ ಜೊತೆಗೆ ನಾನು ಸಂಪೂರ್ಣವಾಗಿ ರಾತ್ರಿ ಅವರು ಯಾವುದೇ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮಂಡಲಾಧ್ಯಕ್ಷರಾಗಿರ್ಬೋದು, ನಮ್ಮ ಸತೀಶ್ ಅಣ್ಣನವರ ಪಾರ್ಟಿ ಕಡೆಯಿಂದ ಏನು ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷ ಇದು. ಅಂತದ್ರಲ್ಲಿ ನೀವೇನ್ ಕೊಟ್ಟರೆ ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಪಕ್ಷದಲ್ಲಿದ್ದು ಜವಾಬ್ದಾರಿ ಇದ್ದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಇವತ್ತು ನೀವೇನು ಅನ್ನದ ಭಾವಿಸ್ಬೇಕು. ಯಾಕಂದ್ರೆ ಪಕ್ಷ ಬಿಟ್ಟು ಹೋಗಿದ್ರೆ ಮತ್ತೆ ಬಂದಿದ್ರೆ ಅಂತ ಹೇಳಿ ಯಾರು ಇಲ್ಲ. ಎಲ್ಲರೂ ಅದೊಂದು ಕೆಟ್ಟ ಗಳಿಗೆ. ಅದು ನಾವು 1 ವರ್ಷ ದೂರ ಇದೀವಿ, ಮತ್ತೆ ಸ್ವಂತ ಮನೆಗೆ ಬಂದಿದ್ದೀವಿ. ಇವತ್ತು ಪಕ್ಷದಲ್ಲಿ ಸಂಘಟನೆ ಮಾಡಿ ಯಾವ ರೀತಿ ಮಾಡಿದೀವೋ ಅದೇ ರೀತಿ ನಾವು ಮುಂದೆ ಹೊರಿಸ್ಕೊಂಡು ಹೋಗ್ತೀವಿ. ನಾವೆಲ್ಲರ ಅಣ್ಣ ತಮ್ಮನಾಗಿ ಇದ್ದು ನಿಮ್ ಸಲಹೆಗಳು ನಮ್ಗೆ ಮುಖ್ಯ. ನಿಮ್ಮನ್ನು ಬಿಟ್ಟು ನಾವು ಹೋಗಲ್ಲ, ನಾವು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಜೈ ಜೈ ಕರ್ನಾಟಕ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾವತಿ ಮಾತನಾಡಿ, ನಮ್ಮವರೇ ಆದ ದಿವಾಕರ್ ಅವರು ಕೆಲವು ಕಾರಣಾಂತರಗಳಿಂದ ಪ್ರವಾಸ ಹೋಗಿದ್ರು, ಈಗ ಬಂದಿದ್ದಾರೆ. ಅವರ ಆಗಮನ ನಮಗೆ ಬಲವನ್ನ ಉಂಟು ಮಾಡಿದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವ ಅಂಶ ಅವರಲ್ಲಿಯೂ ಕೂಡ ಇದ್ದು, ಸಂಡೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೀವಿ. ಅತಿ ಹೆಚ್ಚು ಅನುದಾನ ಈ ಕ್ಷೇತ್ರಕ್ಕೆ ಬಂದಿದೆ. ಕೇವಲ ಸುಳ್ಳು ಗ್ಯಾರಂಟಿಗಳಿಂದ ದೇಶ ಪ್ರಗತಿ ಕಾಣಲ್ಲ. ದೇಶ ಮೊದಲು, ಅದಕ್ಕಾಗಿ ಮೋದಿ ಗ್ಯಾರಂಟಿಯಿಂದ ಶ್ರೀರಾಮುಲು ವಿಜಯಶಾಲಿಯಾಗಿ ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಎಂದರು. ಬಸಪ್ಪ ಅವರೇ, ಎಲ್ಲ ಉಪಾಧ್ಯಕ್ಷರು, ಪುರಸಭಾ ಸದಸ್ಯರು, ಆಮೇಲೆ ಮಾಜಿ ಸದಸ್ಯರು, ನಮ್ಮ ಹಿರಿಯ ಕಾರ್ಯಕರ್ತರು, ಈ ನಮ್ಮ ಸತೀಶ್ ಸರ್ ಹೇಳಿದಂತೆ ನಾನು ಈ KRPP ಪಕ್ಷ ಏನು ಬಿಜೆಪಿಗೆ ಮರ್ಜ್ ಆಗಿದೆ. ಈಗ ಅದು ಯಾವ ಪಕ್ಷ ಇಲ್ಲ, ಯಾವುದಿಲ್ಲ. ಅದು ಈಗ ಬಿಜೆಪಿ ಮಾತ್ರ ಒಂದೇ. ಈ ಬರದ ಚುನಾವಣೆಯಲ್ಲಿ ಒಂದೇ ಒಂದು ಬಿಜೆಪಿ. ನಾವು ಹೋರಾಡಬೇಕಾಗಿರೋದು ಕಾಂಗ್ರೆಸ್ ಜೊತೆಗೆ ಅಷ್ಟೇ. ಸೊ ಅದಕ್ಕಾಗಿ ಈಗ ನನಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ನಾನು ದಿವಾಕರ್ ಅವರಿಗೆ ಕರ್ಕೊಂಡು ಅವರು ಅವ್ರು ಬಿಡದೆ ಪ್ರತಿಯೊಂದು ನನ್ನ ದಿನನಿತ್ಯ ಕಾರ್ಯಕ್ರಮದಲ್ಲಿ ಅವ್ರು ಸೇರಿಸ್ಕೊಂಡು ನನ್ನ ಪಕ್ಷ ಸಂಘಟನೆ ಆಗಲಿ, ಈ ಬರಂತ ಲೋಕಸಭೆ ಚುನಾವಣೆಗಳಾಗಲಿ ಅವ್ರನ್ನ ಕರ್ಕೊಂಡು ಈ ಸೊಂದೂರಲ್ಲಿ ಭರ್ಜರಿ ನೀರು ತಗೊಂಡು ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಅದೇ ತರ ಅವ್ರು ಯಾರು ಪ್ರಮುಖರ ಪಟ್ಟಿ ಏನಿದೆ ಅದೇನು ನನಗೆ ಕೊಟ್ಟರು, ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಅದನ್ನ ನಾವು ಸೇರಿಸ್ಕೊಂಡು ನಮ್ಮ ಪ್ರಮುಖರ ಜೊತೆ ಸೇರಿಸ್ಕೊಂಡು ನಾವು ಪ್ರತಿಯೊಂದು ಕಾರ್ಯಕ್ರಮಗಳು ಅವ್ರು ಕರ್ಕೊಂಡು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ನಾನಾ ಸಾಹೇಬ್ ನಿಕಂ, ಜಿಲ್ಲಾ ಉಪಾಧ್ಯಕ್ಷರು ಆದ ವಿಕೆ ಬಸಪ್ಪ, ದರೋಜಿ ರಮೇಶ್, ರಘು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಎಸ್ ದಿವಾಕರ್ ಅವರ ನೂರಾರು ಕಾರ್ಯಕರ್ತರು, ಮುಖಂಡರು KRPPಯಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಖಂಡರ ಸಭೆ ಅಲ್ಲಪ್ಪ ಅವರು 1 hour 11:30 to 12:30. 12:30 ಅವರು ಪ್ರೊಸೆಷನ್ ಎಲೆಕ್ಷನ್ ನಾಮಿನೇಷನ್ ಪ್ರೊಸೆಷನ್ಗೆ ಜಾಯಿನ್ ಆಗ್ತಾರೆ. ಪ್ರೊಸೆಷನ್ ಸ್ಟಾರ್ಟ್ ಆಗ್ತಾ ಇರೋದು SP ಸರ್ಕಲ್ ಇಂದ ಅರೌಂಡ್ 12:30 ಸ್ಟಾರ್ಟ್ ಆಗಿದೆ. 2 ಗಂಟೆ ಅಷ್ಟೊತ್ತಿಗೆ DC ಆಫೀಸಿಗೆ ಮುಟ್ಬಿಡುತ್ತೆ. DC ಆಫೀಸಲ್ಲಿ 2 ಗಂಟೆಗೆ ನಾಮಿನೇಷನ್ ನಮ್ಮ ಅಭ್ಯರ್ಥಿ ಶ್ರೀರಾಮುಲು ಅವರು ಫೈಲ್ ಮಾಡ್ತಾರೆ. ಸಂಡೂರಿನಲ್ಲಿ ಯಾವ ರೀತಿ ತಾವು ಸಿದ್ಧತೆ ಮಾಡ್ಕೊಂಡು ಸರ್? ಸಂಡೂರಲ್ಲಿ ಎಲ್ಲ ಸಿದ್ಧತೆ ಆಗಿದೆ. ನಮ್ಮ ಕಾರ್ಯಕರ್ತರು ಎಲ್ಲ ಜೋಶಲ್ಲಿದ್ದಾರೆ. ಈಗ ನಾವು ಇಲ್ಲಿ ಆಲ್ರೆಡಿ ನಾವು ನಿಮಗೆ ಯಾರಿಗೆ ನಾನು ಈಗ ತಿಳಿಸಿದ್ದೀನಿ, ನಮ್ದು 2 ಟೀಮ್ ಆಲ್ರೆಡಿ ಕೆಲಸ ಮಾಡ್ತಾ ಇದೆ ಸಂಡೂರಲ್ಲಿ. ನಾವು ಅದು ಪಬ್ಲಿಸಿಟಿ ಕೊಟ್ಟಿಲ್ಲ. ನಾವು ಈ ಸರಿ ಮನೆ ಸಂಪರ್ಕ
ಮತ್ತೆ ಬೂತ್ ಸಂಪರ್ಕ ಮಾಡಿ ಕ್ವೈಟ್ ಆಗಿ ಈ ಸರಿ ಜಾಸ್ತಿ ಗಲಾಟೆ ಇಲ್ದಾನೆ ನಾವು ಎಲ್ಲ ಕಡೆ ಹೀಗೆ ಮಾಡ್ತೇವೆ. ಸಂಡೂರು ಒಂದೇ ಅಲ್ಲ, ಎಲ್ಲ ಕಡೆ ನಮ್ಮ ಎಲೆಕ್ಷನ್ ಕ್ಯಾಂಪೇನ್ ಈ ಸರಿ ಹೀಗೆ ಮಾಡ್ತೇವೆ. ರೆಡ್ಡಿ ಅವರು ಬರೋದ್ರ ಮೂಲಕ ದಿವಾಕರ್ ಅವರು ಬಿಜೆಪಿ ಬಂದ್ರ ಅಥವಾ ಯಾವ್ದಾರ ನೀವು ಆಶ್ವಾಸನೆಗಳನ್ನ ಕೊಟ್ಟಿದ್ರ ಮುಂದಿನ ದಿನಮಾನಗಳು? ಅದು ನನಗೆ ಗೊತ್ತಿಲ್ಲ. ಆದ್ರೆ ಡೆಲ್ಲಿಯಲ್ಲಿ ಕೇಳ್ಬೇಕು. ನನಗೆ ಗೊತ್ತಿಲ್ಲ. ನಮಗೆ ಇವ್ರು ಬಂದ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ, ನಮಗೆ ಖುಷಿ ಆಯ್ತು. ಅಲ್ಲ, ವಿಶೇಷವಾಗಿ ದಿವಾಕರ್ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದು ಮುಂಚೆ ಈ ಸರಿ ಏನಾದ್ರು ಭರವಸೆಗಳನ್ನ ಕೊಟ್ಟು ಈ ಮೂಲಕ ಮತ್ತೆ ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಐಡಿಯಾ ಇಲ್ಲ, ನನಗೆ ಗೊತ್ತಿಲ್ಲ. ಕೆ.ಎಸ್. ದಿವಾಕರ್ ಅವರಿಗೆ ಅವರೇ ಆದ ಒಂದು ಕಾರ್ಯಕರ್ತರ ಬಳಗ ಇದೆ. ಕೆ.ಎಸ್. ದಿವಾಕರ್ ಅವರು ಈ ಬಿಜೆಪಿ ಸೇರ್ಪಡೆ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಏನಾದ್ರು ಗೊಂದಲ ಉಂಟಾಗ್ಬೋದಾ? ಆಗಲ್ಲ, ಕಾರ್ಯಕರ್ತರಲ್ಲಿ ಗೊಂದಲ ಆಗಲ್ಲ. ನಾವು ಅವ್ರನ್ನ ಸೇರಿಸ್ಕೊಂಡು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೇರಿಸಿ ನಾವು ಈ ಎಲೆಕ್ಷನ್ ಮಾಡ್ತೀವಿ. ಎಲ್ಲೇ ಅಸಮಾಧಾನಿತರಾಗಿರ್ತಕ್ಕಂಥ ಇಲ್ಲಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶಿಲ್ಪಾರಾಯಣ್ಣ ಅವರು ಕೂಡ ಈಗ ಮನವೊಲಿಸಿ ಬರಲಿಕ್ಕೆ ಅವರು ಬರ್ತಾರೆ. ಈಗ ಕ್ಯಾಂಪೇನಿಗೆ ಅವರು ಬರ್ತಾರೆ. ಅವ್ರದ್ದೇನೋ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಅಂತ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದು ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಮ್ದ್ರಲ್ಲಿ ಯಾವ ತರ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಮಗೆ ಒಂದೇ ಒಂದು ಗುರಿ, ಥರ್ಡ್ ಟೈಮ್ 3ನೇ ಸರಿ ಮೋದಿ ಅವ್ರನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಅವರ ಆಡಳಿತ ಇನ್ನ 5 ವರ್ಷ 10 ವರ್ಷ ಆಗಿದೆ, ಇನ್ನು 5 ವರ್ಷ ಹಂಗೆ ಕಂಟಿನ್ಯೂ ಆಗಬೇಕು. 5 ವರ್ಷಕ್ಕಲ್ಲ, ಇನ್ನ ಹಂಗೆ ಮುಂದೆ ಹೋಗ್ಲಂತ. ಬಟ್ ಈಗ ಸದ್ಯಕ್ಕೆ ನಮಗೆ ಗುರಿ ಇರೋದು ಈ MP ಎಲೆಕ್ಷನ್. ಬಳ್ಳಾರಿ ಜಿಲ್ಲೆಯಲ್ಲಿ 6 ಜಿಲ್ಲೆಗಳಲ್ಲಿ 6 ತಾಲೂಕುಗಳಲ್ಲಿ ಕಾಂಗ್ರೆಸ್ ಅವರು ಶಾಸಕರಿದ್ದಾರೆ. ತಾವು ಯಾವ ರೀತಿ ಅದನ್ನ ನಿಂತು ಮೆಟ್ಟಲೇ ಇರತಕ್ಕಂಥದ್ದು ಯಾವ ರೀತಿ ಕೆಲಸ? ನಾವು ಗೆಲ್ತೀವಿ. 6 ಶಾಸಕರಿದ್ದು ಕೂಡ ನಾವು ಗೆಲ್ತೀವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ, ಇದು ಬೇರೆ. ಲೋಕಲ್ ಎಲೆಕ್ಷನ್ ಅಲ್ಲಿ ಏನೇನಾಗಿದೆ ಕೆಲಸ ಮಾಡಿದ್ರೆ 6 ಮಂದಿ ಹಿರಿಯರೇ ನೀವೇ ಹೇಳಿ ನನಗೆ, ಯಾವ ಕಾಂಗ್ರೆಸ್ ಶಾಸಕ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಡಿ. ನಿಮ್ಮ ಅಭ್ಯರ್ಥಿ ಬಿಟ್ಟು ಯಾವ ಕಾಂಗ್ರೆಸ್ ಶಾಸಕ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ. ಯಾರು ಮಾಡಿದ್ದಾರೆ? ಯಾರು ಮಾಡ್ತಾ ಇದಾರೆ ಈಗ ಸದ್ಯಕ್ಕೆ? ಕಾಂಗ್ರೆಸ್ ಶಾಸಕರು ಈ ಅಭ್ಯರ್ಥಿ ಬಿಟ್ಟು, ಅವ್ರು ಇಲ್ಲಿ ಶಾಸಕರು ಅವ್ರು ಬಿಟ್ಟು ಇನ್ ಯಾರು ಕೆಲಸ ಮಾಡ್ತಾ ಇದಾರೆ ಸ್ವಲ್ಪ ದಯವಿಟ್ಟು ನನಗೆ ಹೇಳಿ. ಗಣೇಶ್ ಅವ್ರು ಮಾಡ್ತಾ ಇದ್ದಾರೆ, ಗುರುತು ಗಣೇಶ್ ಅವ್ರು ಮಾಡ್ತಾ ಇದ್ದಾರೆ. ಯಾರು ಅಂದ್ರೆ ನಾನು ಜನರಲ್ ಆಗಿ ಏನ್ ಕೇಳಿದೆ, ಒಬ್ರು ಇಬ್ರು ಕೆಲಸ ಮಾಡಿದ್ರೆ ಅವ್ರ ಶಾಸಕರು ಅಲ್ಲ. ಲಾಸ್ಟ್ ಟೈಮ್ ಇವರು ಶಾಸಕರು ಅಂತ ಕೇಳಿದ್ರೆ ಅವರು ಶಾಸಕರು. ಜಿಲ್ಲೆಯ ಸಲುವಾಗಿ ಏನು ಅಜೆಂಡಾವನ್ನ ನೀವು ಪ್ರೊಜೆಕ್ಟ್ ಮಾಡ್ತೀರಿ? ಜಿಲ್ಲೆಯ ಸಲುವಾಗಿ ಮೋದಿ ಪ್ರಧಾನಿ ನಿಮ್ಮ ಪಕ್ಷದ ಪ್ರಣಾಳಿಕೆ ಇರುತ್ತೆ. ಜಿಲ್ಲೆಯ ಸಲುವಾಗಿ ವಿಶೇಷವಾಗಿ ಏನನ್ನ ಪ್ರೊಜೆಕ್ಟ್ ಮಾಡ್ತೀರಿ? ನಮ್ಮ ಇಲ್ಲಿ ಯುವಕರಿಗೆ ಈಗ ಅವರು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಮೇಲೆ ಆಶ್ವಾಸನೆ ಕೊಡ್ತಾರೆ. ತಾವು ನೋಡಿದ್ರೆ ಬರೀ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಯಾವ ಬೇಸಿಸ್ ಮೇಲೆ? ಆಯ್ತು, ನಾನು ನಿಮಗೆ ಈ ಪ್ರಶ್ನೆ ಯಾರು ಕೇಳಿದ್ದಿಲ್ಲ, ವೇಟ್ ಮಾಡ್ತಿದ್ದೆ ಯಾರಾದ್ರೂ ಕೇಳಲಿ ಅಂತ ಪ್ರಶ್ನೆ. ನೀವು ಬಹಳ ಧನ್ಯವಾದಗಳು ನಿಮಗೆ ಈ ಪ್ರಶ್ನೆ ಕೇಳಿದಕ್ಕೆ. ಓಕೆ, ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಸೆಂಟರ್ ಅಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ? ಒಂದೊಂದು ಕುಟುಂಬಕ್ಕೆ 1 ಲಕ್ಷ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ 2,000 ತಿಂಗಳಿಗೆ ಕೊಡಕ್ಕೆ ಪಲ್ಟಿ ಹೊಡಿತಿದ್ದಾರೆ. ಅವ್ರು ಏನಲ್ಲಿ 1 ಲಕ್ಷ ಒಂದು ಕುಟುಂಬಕ್ಕೆ ಕೊಟ್ಟು ಏನು ನಮ್ಮ ದೇಶನ ದಿವಾಳಿ ಎಬ್ಸ್ಬೇಕಂತಿದ್ದಾರೆ ಅವರು, ಕಾಂಗ್ರೆಸ್ ಅವರು. 1 ಲಕ್ಷ ಪ್ರಾಕ್ಟಿಕಲ್ ಆಗಿ ಹೇಳ್ರಿ. 1 ಲಕ್ಷ ಅಂದ್ರೆ ಎಷ್ಟಾಗ್ತದೆ? ನಮ್ಮ ಬಡ್ಜೆಟ್ಗೆ ಜಾಸ್ತಿ ದುಡ್ಡು ಆಗ್ತದೆ. ಮತ್ತೆ ನಾವು ಹಂಗ್ ಸುಳ್ಳು ಹೇಳಿ ನಾವು ಆಶ್ವಾಸನೆ ಕೊಟ್ಟು ನಾವು ಗೆಲ್ಲಲ್ಲ. ನಾವೇನ್ ಹೇಳ್ತಾ ಇದೀವಿ? ನಾವೇನ್ ಹೇಳಿವಿ ಕೆಲಸ ಮಾಡಿದೀವಿ, ಅದೇ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮ್ಯಾನಿಫೆಸ್ಟೋಲ್ಲಿ ಏನ್ ಕೊಟ್ಟಿದ್ವಿ ಅದನ್ನ ನಾವು ಪೂರೈಸಿದೀವಿ, ಅದೇ ಮೋದಿ ಗ್ಯಾರಂಟಿ. ಈಗ ನಾವು ಏನ್ ಮ್ಯಾನಿಫೆಸ್ಟೋ ಕೊಡ್ತೀವಿ ಅದನ್ನ ನಾವು 5 years ಅಲ್ಲಿ ನಾವನ್ನ ಪೂರೈಸ್ತೀವಿ, ಅದು ಮೋದಿ ಗ್ಯಾರಂಟಿ ಅಂತೀವಿ. ನಾವು ಅವ್ರಂಗೆ 1 ಲಕ್ಷ ಕೊಡ್ತೀನಿ, ವೋಟ್ ಕೊಡ್ರಿ ನನಗೆ. ಯಾರ್ರಿ ನಮ್ಮ ಟೋಟಲ್ ಸೆಂಟ್ರಲ್ ಗವರ್ಮೆಂಟ್ ಬಡ್ಜೆಟ್ ಈ 1 ಲಕ್ಷ ಕುಟುಂಬ ಇಂಟು ನಂಬರ್ ಆಫ್ ಇದು ಇದ್ರೆ ಆಗ್ತದೇನ್ರಿ? ಆ ಬಡ್ಜೆಟ್ಗೆ ಜಾಸ್ತಿ ಇದೆ ದುಡ್ಡು ಹೋಗೋದು ಗ್ಯಾರಂಟಿ. ಅದು ಸುಮ್ಮನೆ ಇದಕ್ಕೆ ಮಾತಾಡ್ಬೇಕು. ಇಡೀ ಭಾರತ ದೇಶದಲ್ಲಿ ಮುದ್ರಾ ಯೋಜನೆಯಲ್ಲಿ 3rd place ಬಳ್ಳಾರಿ ಡಿಸ್ಟಿಕ್ 3,581 ಕೋಟಿ ಕೊಟ್ಟಿದ್ದಾರೆ. 3,581 ಕೋಟಿ 3rd place ಆಲ್ ಇಂಡಿಯಾದಲ್ಲಿ ಬಳ್ಳಾರಿ ಮುದ್ರಾ ಯೋಜನೆ. ತಮ್ಗೆ ಆನ್ಲೈನ್ ನಲ್ಲಿ ಹೋದ್ರು ಚೆಕ್ ಸಿಗ್ತದೆ.
ವಿತ್ ಪ್ರೂಫ್. ಅಂದ್ರೆ ಇಷ್ಟೊಂದು ಜನ ಮುದ್ರಾ ಯೋಜನೆ 5 ಲಕ್ಷ ಇರ್ಬೋದು, 10 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಏನಿದೆ 3,05,581 ಕೋಟಿ ಇವತ್ತು ಮುದ್ರಾ ಯೋಜನೆಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಥರ್ಡ್ ಪ್ಲೇಸ್ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ 581 ಕೋಟಿ. ಅಂದ್ರೆ ಈ ರೀತಿ ಹಲವಾರು ಯೋಜನೆಗಳಿದಾವೆ. ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂದ್ರೆ ಮೋದಿ ಗ್ಯಾರಂಟಿಗೆ ಇದಿಷ್ಟು ಈಗ ಸ್ಕಿಲ್ ಡೆವಲಪ್ ಆದಂಗೆ ಇಷ್ಟು ಸಾಲ ತಗೊಂಡ್ರೆ ಅವ್ನು ಏನೋ ಒಂದು ಸಣ್ಣದ ಇಂಡಸ್ಟ್ರಿ ಮಾಡಿರ್ತಾನೆ, ಏನೆಲ್ಲ ಮಾಡಿರ್ತಾನೆ, ಅವ್ನು ಇನ್ನೊಬ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿರ್ತಾನೆ. ದುಡಿಯೋ ಕೈಗೆ ಶಕ್ತಿ ಕೊಟ್ಟಿರೋದೇ ಮೋದಿ ಗ್ಯಾರಂಟಿ. ಮತ್ತೆ ನೀವು ಕೇಳಿದ್ರಲ್ಲ ಮೊದಲನೇ ಪ್ರಶ್ನೆಗೆ ಏನು ಮುಂದೆ ಹಿಡ್ಕೊಂಡು ಹೋಗ್ತೀರಂತ, ಎಂಪ್ಲಾಯ್ಮೆಂಟ್ ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡಕ್ಕೆ, ಇಂಡಸ್ಟ್ರಿ ಮಾಡಕ್ಕೆ. ಮತ್ತೆ ಈ ಮುದ್ರಾ ಯೋಜನೆ ಎಕ್ಸಾಂಪಲ್ ಅಲ್ಲ ಇದು. ಕಾಂಗ್ರೆಸ್ ಹೇಳ್ತಾರೆ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಟ್ಟು ವರ್ಷ ತಂದ್ರು ಒಬ್ಬರಿಗೂ ಕೊಡ್ಲಿಲ್ಲ, 15 ಲಕ್ಷ ಹಾಕಿರೋದ್ರು ಆಗ್ಲಿಲ್ಲ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ. ಇಲ್ಲ, 15 ಲಕ್ಷ ಕೊಡ್ತೀನಂತ ಎಲ್ಲೂ ಹೇಳಿಲ್ಲ. ಒಂದು ವಿಡಿಯೋ ಕ್ಲಿಪ್ ತೋರಿಸ್ರಿ ಎಲ್ಲ ನೋಡಿ. 15 ಲಕ್ಷ ಕೋಟಿಯಷ್ಟು ಅಮೌಂಟ್ ಒಬ್ಬೊಬ್ರಿಗೆ 15 ಲಕ್ಷ ಬರೋಷ್ಟು ಇಷ್ಟು ಅಮೌಂಟ್ ಇದು ಮಾಡಿದಾರೆ ಅಂತ ಹೇಳಿದಾರೆ. ಕೊಡ್ತೀನಂತ ಅವ್ರ ಅಕೌಂಟ್ ಯಾಕಂತ ಎಲ್ಲೂ ಹೇಳಿಲ್ಲ. ಅವರು ಇವತ್ತು 2 ಕೋಟಿ ಎಂಪ್ಲಾಯ್ಮೆಂಟ್ ಮಾಡ್ತಾರಂದ್ರೆ 2 ಕೋಟಿಯಿಂದ ಹೆಚ್ಚಾಗಿದೆ, ಜನಸಂಖ್ಯೆ ಬೆಳ್ತಾನೆ ಇದೆ. 2 ಕೋಟಿ ಈ ಮುದ್ರಾ ಯೋಜನೆ 3,571 ಕೋಟಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಮಾಡ್ತಾರೆ. ಇದು ಒಂದಲ್ಲ ಒಂದು ರೀತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಅಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಅಂದ್ರೆ ಬರೇ ಗೌರ್ಮೆಂಟ್ ನೌಕರಿ ಆಗ್ಬೇಕಂತ ಏನಿಲ್ಲ. ಇವತ್ತು ಅವರು ಪಿಡಿಒಗಳಿಲ್ಲ, ಒಂದೊಂದು ಪಂಚಾಯತ್ಗಳು ಸರ್ಕಾರದಾಗ ಅಡಿಟ್ ಹೇಳ್ತಾರಲ್ಲ, ಒಬ್ಬ ಪಿಡಿಒಗಳಿಲ್ಲ. ಒಬ್ಬ ಪಿಡಿಒ 3 ಪಂಚಾಯತ್ ಮೇಂಟೈನ್ ಮಾಡ್ತಾರೆ. ಮತ್ತೆ ಅವ್ರ್ಯಾಕೆ ತುಂಬಕ್ ಆಗ್ತಾ ಇಲ್ಲ. ಇವತ್ತು ವೆಟರ್ನರಿ ಡಾಕ್ಟರ್ಗಳಿಲ್ಲ ಸೆಂಟ್ರಲ್. ರಿಟೈರ್ಮೆಂಟ್ ಆದ್ರೆ ಸಂಬಳ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಇವತ್ತು ವೆಟರ್ನರಿ ಅಲ್ಲಿ ಎಷ್ಟು ಜನ ವೇಕೆನ್ಸಿ ಐತೆ ಸಂಡೂರಲ್ಲಿ, ಎಷ್ಟು ಜನ ಇದರ ಕೇಳ್ಕೊಂಬಿಡಿ. ಡಾಕ್ಟರ್ಸ್ ಕಾಂಪೌಂಡರ್ ಡಾಕ್ಟರ್ ಡ್ಯೂಟಿ ಮಾಡ್ತಾನೆ ಇವತ್ತು ಸಂಡೂರಲ್ಲಿ. ಅಂದ್ರೆ ಎಂಪ್ಲಾಯ್ಮೆಂಟ್ ಫಸ್ಟ್ ಇರೋದು ಅವ್ರ ಸರ್ಕಾರ ಐತಲ್ಲಪ್ಪ, ಎಂಪ್ಲಾಯ್ಮೆಂಟ್ ತುಂಬಾ ವೆಟರ್ನರಿ ನೋಡೋಣ. ಪಿಡಿಒಗಳು ತುಂಬಾ ಅಂತ ಹೇಳಿ ಎಷ್ಟು ಜನ ಪಂಚಾಯತ್ಗಳ ಇದೆ ಅದನ್ನ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ. ಕಣ್ಣಿಗೆ ಕಾಣ್ತಾ ಈಗ ಬಳ್ಳಾರಿ ಡಿಸ್ಟಿಕ್ ಮುದ್ರಾ ಯೋಜನೆ 3,581 ಕೋಟಿ ಅಂತಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಇಂಡೈರೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಬೇರೆ ಬೇರೆ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ಸುಮ್ಮನೆ ಹೇಳಕ್ಕಾದಂಗೆ ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆ ಪ್ರತಿ ಯಾರೇ ಸರ್ಕಾರ ಬಂದ್ರೈತೆ. ಆದ್ರೆ ನಮ್ಮ ಸರ್ಕಾರ ಬಂದ ಕೇಂದ್ರ ಸರ್ಕಾರ 9-10 ವರ್ಷದಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಅವ್ರಿಗೆ ಸ್ಕಿಲ್ ಕೊಟ್ಟಿದ್ದಾರೆ, ದುಡಿಯಕ್ಕೆ ಒಂದು ಅಭ್ಯಾಸ ಮಾಡಿಕೊಟ್ಟಿದ್ದಾರೆ, ದುಡಿತಕ್ಕಂಥ ಶಕ್ತಿ ಬಂದಿದೆ ಯುವಕರಿಗೆ. ಹಲವಾರು ಕಾರ್ಯಕ್ರಮಗಳು ಇವತ್ತು ಅವ್ರು ಹೇಳ್ತಾರೆ. ಏರ್ಪೋರ್ಟ್ ಅವರು ಇಡೀ 60-70 ವರ್ಷದಲ್ಲಿ ಬರೀ 79 ಏರ್ಪೋರ್ಟ್. ಇವತ್ತು ನಮ್ದು 10 ವರ್ಷದಲ್ಲಿ 148 ಏರ್ಪೋರ್ಟ್ಸ್ ನಾವು ಡಬಲ್ ಕೊಟ್ಟಿದ್ದೀವಿ. IIT ಕಾಲೇಜ್ ಈಗ ಅದಕ್ಕೆ ಒಳ್ಳೆ ಪಾಯಿಂಟ್ ಇಲ್ಲ, ಹಂಗ ಹೋಗ್ಬಿಡೋದು ಒಳ್ಳೆ ಪಾಯಿಂಟ್. ಈಗ ಏರ್ಪೋರ್ಟ್ ಮೊದಲು ಬೇಕಾಗಿತ್ತು ಬೆಂಗಳೂರಿಗೆ ಹೋಗಕ್ಕೆ ಎಷ್ಟು 6,000-8,000 ಬೇಕಾಗಿತ್ತು. ಇವತ್ತು 1,500 ರೂಪಾಯಿದಾಗ ಟಿಕೆಟ್ ಬುಕ್ ಆಗ್ತದೆ. ಇವತ್ತು ನೀವು ಬಸ್ಸಿಗೆ ಹೋದ್ರೂ ಸ್ಲೀಪರ್ ಬಸ್ಗೆ 1,200 ರೂಪಾಯಿ ಇದೆ ಟಿಕೆಟ್. ಆದ್ರೆ ಅಲ್ಲಿ ಬಂದು ಏರ್ಪೋರ್ಟ್ ಇಂದ ಬಂದು ಇಳಿದಾಗ ಅಲ್ಲಿ ಒಂದು ಟ್ಯಾಕ್ಸಿ ತಾಂತಾನ, ಒಂದು ಕುಮಾರಸ್ವಾಮಿ ಕುಡಿಬೇಕಂದ್ರೆ ಅಲ್ಲಿ ಟ್ಯಾಕ್ಸಿ ಉದ್ದಾರ ಆಗ್ತಾನ. ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಒಬ್ಬ ಕಂಪನಿ ಅಲ್ಲೂ ಟೀ ಅದು ಕುಡಿತಾನ, ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ. ಅವ್ರು ಹೇಳ್ಬೋದು ತಮ್ಮದು ತಾವು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಿಲ್ಲ ಅಲ್ಲಿಂದ ಬಂದಾಗ. ಇವತ್ತು ಅದು ಇದು ಡೆವಲಪ್ ಆಗುತ್ತೆ, ಟೂರಿಸಂ ಡೆವಲಪ್ ಆಗುತ್ತೆ. ಈಗ ಹಂಪಿ ನೋಡ್ಬೇಕಂತ ಬಂದನು ಫ್ಲೈಟ್ ಇದ್ರೆ ಒಂದಿಂದ ಹೋಗ್ಬರೋಣ ಅಂತಾನ, ಬೆಂಗಳೂರಿಂದ ಹೈದರಾಬಾದ್ ಇಂದ ಬಂದು ಹೋಗ್ಬರೋಣ ಅಂತಾನ. ಡೆಲ್ಲಿಯಿಂದ ಬಂದ ಬೆಂಗಳೂರಿಗೆ ಹೋದ್ರೆ ಫ್ಲೈಟ್ ಐತ್ರಿ ಹೋಗ್ಬರೋಣ ಹಂಪಿಗೆ 1 ದಿವಸ 2 ದಿವಸ ಅಂತಾನ. ಅದೇ ನೀನು ಟ್ರೈನಿಗೆ ಬರ್ಬೇಕು, ಬಸ್ಸಿಗೆ ಬರ್ಬೇಕು, ಎಲ್ಲೋ ಹೋಗಂತ ಬಂದಿದ್ಮೇಲೆ ಅವನು ಟೂರಿಸಂ ನಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲ. ಒಂದು ಲಾಡ್ಜ್ ಕಟ್ಟಿನ ಅಲ್ಲಿ ರೂಮ್ಗೆ ಹೋಗ್ತಾನ, ರೂಮ್ ಮಾಡ್ತಾನ, ಅಲ್ಲಿ ಇನ್ನೊಂದು ಡೆವಲಪ್ ಆಗ್ತದೆ. ಕಬ್ಬಿನಲ್ಲಿ ಕುಡಿತಾನ, ಟೀ ಕುಡಿತಾನ. ಜಿಲ್ಲೆಗೆ ಸಂಬಂಧಿಸಿದಂತೆ ಕಳೆದ ಬಾರಿ ಸಂಸದರಾಗಿದ್ದವರು ಏನೇನು ಸಾಧನೆಗಳನ್ನು ಮಾಡಿದ್ರು ಇವತ್ತು ರೋಡ್ಸ್ 2 ಪೀರಿಯಡ್ ಶಾಂತಾ ಮೇಡಮ್ ಅವ್ರ ಫ್ರೆಂಡ್ ಶಾಂತಾ ಮೇಡಮ್ ಫ್ರೆಂಡ್ ನಮ್ದು ಯುಪಿ ಗವರ್ಮೆಂಟ್, ನಮ್ದಲ್ಲ ಶಾಂತಾ ಮೇಡಮ್ ಅವ್ರ ಯುಪಿ ಗವರ್ಮೆಂಟ್. ನಮ್ಮ ಗವರ್ಮೆಂಟ್ ಶ್ರೀರಾಮುಲು ಅವರು ಮತ್ತು ದೇವೇಂದ್ರಪ್ಪ ಅವರು, ಶ್ರೀರಾಮುಲು ದೇವೇಂದ್ರಪ್ಪ ಅವರು ಇದ್ದು ಆದ್ಮೇಲೆ ಇವತ್ತು ಮುದ್ರಾ ಯೋಜನೆ ಒಂದು ಉದಾಹರಣೆ ಕೊಟ್ಟೆ. ಇವತ್ತು ನೀವು ರಸ್ತೆ ನೋಡ್ಬೋದು, ಹಾಸ್ಪಿಟಲ್ ಕೂಡ್ಲಿಗೆ ಮೇಲೆ ಹಾದೋಗ್ತಕ್ಕಂಥದ್ದು ಹಿರಿಯೂರು ರೋಡ್, ನ್ಯಾಷನಲ್ ಹೈವೇ ರೋಡ್ ಇರ್ಬೋದು, ಸಿಂಧನೂರು ಟು ಇದು ಚಳಿಕೆರೆ ಹಿರಿಯೂರು ಹೋಗ್ತಕ್ಕಂಥ ರೋಡ್ ನೋಡ್ಬೋದು. ಹಿಂಗೆ ಹಲವಾರು ಒಂದಲ್ಲ ಎರಡಲ್ಲ, ಹೊಸಪೇಟೆಯಿಂದ ಗುತ್ತಿವರೆಗೆ ಇರ್ತಕ್ಕಂಥದ್ದು ಇವೆಲ್ಲವೂ ಡೆವಲಪ್ಮೆಂಟ್ಸ್. ಟ್ರೈನ್ ಇವತ್ತು ನೀವು ಇದು ರೈಲ್ವೆ ಸ್ಟೇಷನ್ ನೋಡ್ಬೋದು, ಬಳ್ಳಾರಿ ಹಾಸ್ಪಿಟಲ್ ರೈಲ್ವೆ ಸ್ಟೇಷನ್ ಮೊದಲು ಹೆಂಗಿತ್ತು, ಇವತ್ತು ಹೆಂಗಿದೆ, ರೈಲ್ವೆ ಸ್ಟೇಷನ್ ಮಾತಾಡೋಣ. ಆಮೇಲೆ ಇನ್ನೊಂದು ಹೇಳ್ಬೋದು ನೀವು, ಇವತ್ತು ಎಲೆಕ್ಟ್ರಿಕಲ್ ಟ್ರೈನ್ಗಳು ಇದ್ದಿಲ್ಲ ನಮ್ಮಲ್ಲಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಇದ್ವಾ ಎಲೆಕ್ಟ್ರಿಕ್ ಟ್ರೈನ್ ಹೆಂಗ್ ಹೋಗ್ತಾವ ಅಂದ್ರೆ ನೀವೇನೋ ವಿಜಯವಾಡಕ ಅಥವಾ ಬೆಂಗಳೂರೆಲ್ಲ ಹೋದಾಗ ನೋಡಿರ್ಬೇಕು.
ಇವತ್ತು ಎಲೆಕ್ಟ್ರಿಕಲ್ ಟ್ರೈನ್ಸ್ ಯಾಕಂದ್ರೆ ನಮ್ಗೇನ್ ಲಾಭ ಅನ್ಬೋದು. ಇವತ್ತು ಬೇರೆ ದೇಶದಿಂದ ಡೀಸೆಲ್ ಖರೀದಿ ಮಾಡೋದು ನಿಂದಿಸಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ಇವತ್ತು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದೆ ಒಂದೇ ಒಂದು ನಾವು ಬರೀ 50 ಕೋಟಿ ಸಾಲ ಮಾಡಿತ್ತು, ಮೋದಿ ಬಂದ್ಮೇಲೆ 150 ಕೋಟಿ ಸಾಲ 100% ಅನ್ಬೋದು. 100% ಒಪ್ಪಿಕೊಳ್ತೀನಿ. ಸರಿ ಸರ್, ಸಾಲದ ಅವರು ದಾನ ಕೊಡಕ್ ಸಾಲ ಮಾಡಿದ್ರು, ಸುಮ್ಮನೆ ವೇಸ್ಟ್ ಮಾಡಕ್ ಓಟಿಗೋಸ್ಕರ. ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಿದ್ವಿ, ಅದರಿಂದ ಇನ್ಪುಟ್ ಆಗ್ತದೆ. ಈಗ ಸಪೋಸ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಾವು ಅವಾಗ 8-9 ತಾಸು ರಾತ್ರಿ ಹೋಗ್ಬೇಕಂತಿದ್ವಿ, ನೈಟ್ ಅಲ್ಲಿ ಹೋಗ್ಬೇಕಂತಿದ್ವಿ. ಇವತ್ತು 3.5-4 hours ಬೆಂಗಳೂರಿಗೆ ಹೋಗ್ಬರ್ತದೆ ಮನುಷ್ಯ. ಡೀಸೆಲ್ ಕನ್ಸಂಪ್ಷನ್ ಎಷ್ಟಾಯ್ತು? ಆ ಡೀಸೆಲ್ ಉಳಿದು ಇನ್ಫ್ರಾಸ್ಟ್ರಕ್ಚರ್ ಉಳಿತು, ಟೈಮ್ ಉಳಿತು. ಇವತ್ತು ಆ ರೀತಿ ಆಗಿದೆ. ಇವತ್ತು IIT ಕಾಲೇಜು, IIT ಆವಾಗ ಮೆಡಿಕಲ್ ವಿಮ್ಸ್ ಏಮ್ಸ್ ಇವೆಲ್ಲವಕ್ಕ ಎಷ್ಟು % ಜಾಸ್ತಿ ಆಯ್ತು. ಇವತ್ತು ಆ ಮೆಡಿಕಲ್ಗೆಲ್ಲ ಹಾಕಿ ಅದು ದುಡ್ಡು ವಾಪಸ್ ನಮ್ಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ವಾಪಸ್ ಬರ್ತದೆ. ಇವತ್ತು ನಾವು ಈಗ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ತಮ್ಮ ಪಡೆ ಇದೆ, ಕಾರ್ಯಕರ್ತ ಬಹಳ ದೊಡ್ಡ ಪಡೆ ಇದೆ. ಅದು ಯಾವ ರೀತಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? 100% ಆಗಿನ ನಾವು ಇದರಲ್ಲಿ ಗುಂಪು ರಾಜಕೀಯ ಮಾಡಕ್ ಹೋಗಲ್ಲ. ನಾವಾಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಎಲ್ಲರ ಮಾರ್ಗದರ್ಶಿ ಕೊಟ್ಟಿದ್ದಾರೆ. ಗುಂಪು ರಾಜಕೀಯ ಮಾಡೋದು ಬೇಡ, ಒಟ್ಟಾಗಿ ಎಲ್ಲ ಒಂದು ಕುಟುಂಬ ರೀತಿಯಲ್ಲೇ ಕೆಲಸ ಮಾಡಿಕೊಂಡು ಈ ಸಲ ನರೇಂದ್ರ ಮೋದಿನ 3ನೇ ಸಲ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ನಾವೆಲ್ಲ ಅಂತೇಳಿ ಒಂದು ಗುರಿ ಇಟ್ಕೊಂಡೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಯೂತ್ ಅಂದ್ರೆ ಏನೋ ಯೂತ್ ಐಕಾನ್ ಅಂತಾರಲ್ಲ, ಆ ಟೈಪ್ ಯೂತ್ ಅಂದ್ರೆ ಬರೇ ದುರ್ಗ ಎಲ್ಲಿಗೆ ಹೋದ್ರು ಒಂಥರ ಮೋದಿ ಅಲ್ಲಿ ಹಂಗಂತ ಸಂಡೂರು ತಾಲೂಕಿನ ಹಳ್ಳಿಗಳಲ್ಲಿ ಜಾಸ್ತಿ ಇಟ್ಟಿತ್ತು. ಅದು ನಮ್ಮ ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಅದು ಆ ಒಂದು ಅಲೆ ಇತ್ತು. ಆ ಪಕ್ಷ ಬಿಟ್ಟೋದ್ಮೇಲೆ ಆ ಪಕ್ಷದ ನೋಡಿ ನನಗೆಲ್ಲ ಒಂದು ಮತ್ತೆ ಅಲ್ಲೇ ಬಂದಿದ್ದೀವಿ. ಒಂದು ಮರಗಳಿಸತ್ತೆ. ಈ ಸಲ ಈ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡು ಇಡೀ ಜಿಲ್ಲೆಯಲ್ಲಿ ಸೊಂಡೂರು ಲೀಡ್ ಕೊಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತೇವೆ. ಸಡ್ಡೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಅದರಲ್ಲಿ ಅಸಮಾಧಾನ ಇದೆ. ಏನಂತಂದ್ರೆ ಲಾಸ್ಟ್ ಟೈಮು ರಾಘವೇಂದ್ರ ಅವರು ನಿಂತ್ಕೊಂಡಾಗ ಬಂಗಾರ ಹನುಮಂತ್ ಅವರು ಇಂಡಿಪೆಂಡೆಂಟ್ ಅವರು ಪಕ್ಷೇತರ ಆದ್ಮೇಲೆ ಅವ್ರನ್ನ ಅಸಮಾಧಾನ ಇದ್ದಾಗ ಸಮಾಧಾನ ಪಡಿಸ್ತಕ್ಕಂಥದ್ದು ಶ್ರೀರಾಮನ ಕೈಗಿತ್ತು. ಅದನ್ನು ಮಾಡಲಿಲ್ಲ. ಅದಾದ ನಂತರ ಶಿಲ್ಪಾ ರಾಘವೇಂದ್ರವರು ದಿವಾಕರ್ ಸರ್ ಅವರು ನಿಂತ್ಕೊಂಡಾಗ ಅದನ್ನು ಸರಿಪಡಿಸ್ಬೇಕಾಗಿತ್ತು. ಶ್ರೀರಾಮನ ಸರ್ಕಲ್ ಅದನ್ನು ಪಡಿಸಕ್ಕಾಗಲಿಲ್ಲ. ಆಗಿದ್ದಾಗ ಈಗ ನಾವು ಶ್ರೀರಾಮರು ಬಂದಂತಂದ್ರೆ ಎಲ್ಲರೂ ಪಕ್ಷದ ಸೇರ್ಕೊಂಡ್ರು, ಜನಾರ್ದನ್ ರೆಡ್ಡಿ ಸೇರ್ಕೊಂಡ್ರು, ದಿವಾಕರನ್ನು ಸೇರ್ಕೊಂಡ್ರು, ಬಂಗಾರ ಮತ್ತು ಸೇರ್ಕೊಂಡ್ರು, ಎಲ್ಲರೂ ಸೇರ್ಕೊಂಡ್ರು. ಅದ್ರ ನಾವ್ಯಾಕೆ ಅವರಿಗೆ ವೋಟ್ ಮತವನ್ನು ಹಾಕ್ಬೇಕು ಅಂತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ತಾವೇನು ಹೇಳಿ? ನಮ್ದ್ರಲ್ಲಿ ಯಾವ್ದು ಗೊಂದಲ ಇಲ್ಲ. ನಾನು ಕ್ಲಿಯರ್ ಆಗಿ ಹೇಳಿದೆ, ನರೇಂದ್ರ ಮೋದಿ ನಮ್ದ್ರ ಯಾವ್ದು ಪ್ರತಿ ಬಾರಿ ಬಿಜೆಪಿ ವ್ಯವಸ್ಥಿತವಾಗಿ ಇನ್ನೊಂದು ಡಮ್ಮಿ ಕ್ಯಾಂಡಿಡೇಟ್ ನಿಲ್ಲಿಸಿದಾಗ ಮಾಡ್ತಾರೆ ಅಂತ ಜನರು ಭಯ ಕಾಡ್ತದೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಗೆಲ್ಬಾರ್ದು ಅಂತಂದ್ರೆ ಅಂತದೇನು. ಯಾಕಂದ್ರೆ ಹಿಂದೆ ಬಂಗಾರ ಹೊರಟು ಬಂದ್ರು, ಆಮೇಲೆ ನಮ್ಮ ದಿವಾಕರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಮತ್ತೆ ಶಿಲ್ಪ ಅವ್ರನ್ನ ತಂದು ನಿಲ್ಲಿಸಿದ್ರು. ಹೀಗಾಗಿ ದಿವಾಕರ್ಗೆ ನಷ್ಟ ಆಯ್ತು, ಮತ್ತೆ ಶಿಲ್ಪ ಅವರು ಇಬ್ಬರು ಸೋದ್ರು, ಮತ್ತೆ ಕಾಂಗ್ರೆಸ್ಗೆ ಅವಕಾಶ ಆಯ್ತು. ಅಂದ್ರೆ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಗೆಲ್ಲುವಂತೆ ಇಲ್ಲಿ ತಾಲೂಕಿನ ಬಿಜೆಪಿ ಮಾಡ್ತಾರೆ ಅಂತ ಇಲ್ಲ, ಹಂಗೇನಿಲ್ಲ. ಅದೃಷ್ಟಗಳು ದುರದೃಷ್ಟಗಳು ಇರ್ತಾವಂತೆ. ಅದೃಷ್ಟಕ್ಕ ಕಾಂಗ್ರೆಸ್ MLA ಅದೃಷ್ಟಕ್ಕ ನಮ್ಮ ದುರದೃಷ್ಟಗಳು ಹಂಗೆಲ್ಲ ಆಟ ಆಡ್ಸಿರ್ತಾವ. ಅದೆಲ್ಲ ಇಲ್ಲಿ ಬಿಟ್ಬಿಡೋದು. ಲಾಸ್ಟ್ ದಿವಾಕರ್